ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಸುಮಾ. ಇವತ್ತಿನ ವಿಡಿಯೋದಲ್ಲಿ ಅವರೆಕಾಳು ಮತ್ತು ಹುರುಳಿಕಾಳನ್ನು ಯಾವ ರೀತಿ ಎಷ್ಟು ದಿನ ಬೇಕಾದರೂ ಸ್ಟೋರೇಜ್ ಮಾಡ್ಕೋಬೋದು, ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಕಾಯಿನೆಲ್ಲ ತೊಗೊಂಡು ಒಡ್ಕೊಂಡು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ನಾವು ಬೆಳೆದಿರೋದಿದು ಅವರೆಕಾಳು. ನೋಡಿ, ಒಣಗಿದೆ. ಬೆಳಗ್ಗೆನೇ 5 ಗಂಟೆಗೆ ಎತ್ಕೊಂಡಿದ್ದೀನಿ. ಬಿಸಿಲಿಗೆ ಹಾಕಿ ರಾತ್ರಿ ಎಲ್ಲ ಚಳಿಗೆ ಬಿಟ್ಟು ಬೆಳಗ್ಗೆನೇ ತಣ್ಣಗೆ ಇರುತ್ತೆ ಹಾಗೆ ಎತ್ಕೊಂಡಿದ್ದೀನಿ. ನೋಡಿ, ಅದಕ್ಕೊಂದು 10ರಿಂದ 15 ಮೆಣಸಿನ್ಕಾಯಿನ ಎಲ್ಲ ಚೆನ್ನಾಗಿ ಪುಡಿ ಮಾಡ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಆ ಥರ ಬಾಟ್ಲು ಯಾವುದಾದ್ರೂ ಇದ್ದರೂ ಪರವಾಗಿಲ್ಲ, ಇನ್ನು ಸ್ವಲ್ಪ ಅಗಲ ಇರೋ ಬಾಟ್ಲಾದರೂ ಪರವಾಗಿಲ್ಲ, ಅದರೆಲ್ಲ ಹಾಕ್ಕೊಂಡ್ರೆ ಎಷ್ಟು ವರ್ಷಾನುಗಟ್ಟಲೆ ಬೇಕಾದರೂ ಸ್ಟೋರೇಜ್ ಮಾಡ್ಕೋಬೋದು, ಹುಳ ಬೀಳಲ್ಲ. ಯಾವುದಾದ್ರೂ ಸ್ಟೀಲ್ ಬಾಟ್ಲಾದರೂ ಪರವಾಗಿಲ್ಲ, ಅದ್ರ ತುಂಬ ತುಂಬಿಸ್ಕೊಂಡು ಬಿಸಿಲು ಬೀಳದೇ ಇರುವಂತಹ ಜಾಗದಲ್ಲಿ ಇಟ್ಟರೆ ವರ್ಷಾನುಗಟ್ಟಲೆ ಎಷ್ಟು ವರ್ಷ ಬೇಕಾದರೂ ಇಟ್ಟರೆ ಹಾಗೇ ಇರುತ್ತೆ. ನೋಡಿ, ನಾವು ಇದೇ ಥರನೇ ಇಟ್ಕೊಳೋದು. ಹಾಗೇನಾದರೂ ಸ್ವಲ್ಪ ಬಿಸಿಲೇನಾದರೂ ಬಿದ್ದರೆ ಸಾಕು, ಹುಳ ಬಿದ್ದೋಗುತ್ತೆ. ಹುಳ ಬೀಳದಂತೆ ಬಿಸಿಲು ಬೀಳದೇ ಇರುವಂಥ ಜಾಗದಲ್ಲಿ, ತಂಪಾದ ಜಾಗದಲ್ಲಿ ಇಡಬೇಕು. ಎಷ್ಟು ವರ್ಷ ಬೇಕಾದರೂ ಇಟ್ಕೋಬೋದು. ಇಲ್ಲಾಂದರೆ ಫ್ರಿಜ್ಜಲ್ಲಾದರೂ ಇಕ್ಕೋಬೋದು. ಫ್ರಿಜ್ ಇಲ್ಲದೇನೂ ಆ ಥರನೇ ಬೇಕಾದರೆ ಸ್ಟೋರೇಜ್ ಮಾಡ್ಕೋಬೋದು. ನೋಡಿ, ಹುರುಳಿಕಾಳು ಒಂದು 2 ಸೇರಷ್ಟು ತೊಗೊಂಡಿದ್ದೀನಿ. ಅದನ್ನು ಅಷ್ಟೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ನೋಡಿ, ಒಣಗಿದೆ. ಬೆಳಗ್ಗೆನೇ 5 ಗಂಟೆಗೆ ಎತ್ಕೊಂಡಿರೋದು ಅದನ್ನು ನಾನು. ಇದಕ್ಕೂ ಅಷ್ಟೇ ಒಂದು 10ರಿಂದ 12 ಮೆಣಸಿನ್ಕಾಯಿನೆಲ್ಲ ಮುರ್ಕೊಂಡು ಎಲ್ಲ ಪುಡಿ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮೆಣಸಿನ್ಕಾಯಿನ. ಅದನ್ನು ಅಷ್ಟೇ ನಾನು ಆ ಥರ ಬಾಟ್ಲಿಗೆ ತುಂಬಿಸ್ಕೊತಾ ಇದ್ದೀನಿ. ನೋಡಿ, 2 ಲೀಟ್ರ್ ಬಾಟ್ಲಿಗೆ ತುಂಬಿಸ್ಕೊತಾ ಇದ್ದೀನಿ. ನಾವು ಎಲ್ಲೇ ಇಕ್ಕಿದ್ರೂ ಯಾಗೇ ಇಟ್ಟರು ಬಿಸಿಲು ಬೀಳ್ದಂಥ ಜಾಗದಲ್ಲಿ ಇಟ್ಟರೆ ಎಷ್ಟು ವರ್ಷ ಬೇಕಾದರೂ ಇರುತ್ತೆ. ಸ್ವಲ್ಪ ಏನಾದರೂ ಬಿಸಿಲು ಬಿದ್ದರೆ ಸಾಕು, ಹುಳ ಬಿದ್ದೋಗುತ್ತೆ. ನೋಡಿ, ನಾನು ಈ ಥರ ತುಂಬಿಸಿಡ್ತೀನಿ. ವರ್ಷಾನುಗಟ್ಟಲೆ ಬೇಕಾದರೂ ಹುಳ ಬೀಳಲ್ಲ, ಹಾಗೇ ಇರುತ್ತೆ. ನೋಡಿ, ಎಲ್ಲ ಅದೇ ರೀತಿಯೇ ತುಂಬಿಸ್ತಾ ಇದ್ದೀನಿ ನಾನು. ಇದೂ ಅಷ್ಟೇ, ಹುರುಳಿಕಾಳು ನಾನು ತಂದಿರೋದಲ್ಲ, ಬೆಳೆದಿರೋದು. ನೋಡಿ, ಮುಚ್ಚಳ ಕ್ಲೀನಾಗಿ ಕ್ಲೋಸ್ ಮಾಡಿ ಬಿಸಿಲು ಬೀಳದೇ ಇರುವಂತಹ ಜಾಗದಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ನೋಡಿ, ಎರಡೂ ಅದೇ ಥರನೇ ಸ್ಟೋರೇಜ್ ಮಾಡ್ತೀನಿ ನಾನು. ಬಿಸಿಲು ಬೀಳದೇ ಇರುವಂತಹ ಜಾಗದಲ್ಲೇ ಇಡಬೇಕು ಅದನ್ನು. ನೋಡಿ, ಟ್ಯಾಲೆಟ್ ನಾವು ಎಷ್ಟು ತೊಳೆದ್ರೂ ಎಷ್ಟೇ ಇದು ಮಾಡಿದ್ರೂ ಸ್ಮೆಲ್ ಅನ್ನೋದು ಬರ್ತಾನೆ ಇರುತ್ತೆ. ಎಷ್ಟಾದರೂ ತೊಳಿಲಿ, ಏನಾದರೂ ಮಾಡಲಿ. ನೋಡಿ, ಈ ಥರ ಟ್ರೈ ಮಾಡಿ. ಒಂದು ಬಾಟ್ಲನ್ನು ತಗೊಳ್ಳಿ, ಇಲ್ಲಾಂದರೆ ಒಂದು ಬ್ಯಾಗ್ ಆದರೂ ಪರವಾಗಿಲ್ಲ. ಒಂದು ಹಿಡಿಯಷ್ಟು ಉಪ್ಪು ಹಾಕ್ಕೊಳ್ಳಿ. ಅದಕ್ಕೆ ಕಂಫರ್ಟ್ ಒಂದು ಪ್ಯಾಕೆಟನ್ನು ಸೇರಿಸ್ಕೊಳ್ಳಿ. ಕಂಫರ್ಟ್ ಹಾಕ್ಕೊಂಡಿದ್ದೀನಿ. ಬಟ್ಟೆಯಲ್ಲಿ ಇಕ್ತೀವಲ್ಲ ನೊಶುಂಠೆ ಅಂಥದ್ದು ಒಂದು 2ರಿಂದ 3 ಜಜ್ಕೊಂಡು ಪುಡಿ ಮಾಡಿಕೊಂಡು ಅದನ್ನು ಸಹ ಅದರಲ್ಲಿ ಹಾಕ್ಕೋಬೇಕು. ಪುಡಿ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ನೋಡಿ, 1-2 ಕರ್ಪೂರ ಪುಡಿ ಆದರೂ ಮಾಡ್ಕೊಂಡು ಹಾಕ್ಕೋಬೋದು, ಇಲ್ಲಾಂದರೆ ಹಾಗೆ ಆದರೂ ಹಾಕ್ಕೋಬೋದು. ನಾನು ಹಾಗೆ ಹಾಕ್ಕೊಂಡಿದ್ದೀನಿ. ಮುಚ್ಚಳ ಕ್ಲೋಸ್ ಮಾಡಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಮಾಡಿದ್ದೀನಿ. ಈಗ ಒಂದು ಕಂಬಿ ಆದರೆ ಏನಾದರೂ ಎತ್ಕೊಂಡು ಬಿಸಿ ಮಾಡಿಕೊಂಡು ಹೋಲ್ಸ್ ಇಕ್ಕೋಬೇಕು ಅದಕ್ಕೆ. ನೋಡಿ, ಹೋಲ್ಸ್ ಎಲ್ಲ ಇಕ್ಕೊಂಡಿದ್ದೀನಿ. ಬಟ್ಟೆ ಹೊಲಿಯೋ ದಾರ ಇಲ್ಲಾಂದರೆ ಯಾವುದಾದ್ರೂ ದಾರ ಇದ್ದರೆ ಕಟ್ಟಬೇಕು ಬಾಟ್ಲಿಗೆ. ಮುಚ್ಚಳ ಕ್ಲೋಸ್ ಮಾಡಿ ಆ ಥರ ಕಟ್ಬಿಟ್ಟು ಒಂದು ಮೊಳೆ ಏನಾದರೂ ಇದ್ದರೆ ಅದಕ್ಕೆ ತಗ್ಲಾಕ್ಕೋಬೇಕು. ಇಲ್ಲಾಂದರೆ ಯಾವುದಾದ್ರೂ ಬ್ಯಾಗ್ ಅಂಥದ್ದು ಐಟಮ್ ತಂದಿರ್ತೀವಲ್ಲ, ಬ್ಯಾಗ್ ಬರುತ್ತೆ. ಇವಾಗ ಸಾಮಾನ್ಯವಾಗಿ ಬ್ಯಾಗೇ ಕೊಡೋದು, ಕವರ್ ಎಲ್ಲೂ ಕೊಡೋಲ್ಲ. ಆ ಬ್ಯಾಗೆಲ್ಲ ಹಾಕಿಬಿಟ್ಟು ಗಂಟಾಕ್ಬಿಟ್ಟು ಒಂದು ಇದಕ್ಕೆ ತಗ್ಲಾಕ್ಬಿಟ್ರೆ ಸಾಕು. ಮೊಳಗೆ ಸ್ಮೆಲ್ ಅನ್ನೋದು ಬರೋದೇ ಇಲ್ಲ. ಈಗ ನೋಡಿ, ಈ ಥರ ಮಾಡಿ. ಇದೇ ಥರ ಟಿಪ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್.